ಸ್ನೇಹಿತರೆ, ವೆಲ್ಕಮ್ ಟು ಜ್ಞಾನಭೂಮಿ ಕನ್ನಡ ಯೂಟ್ಯೂಬ್ ಚಾನಲ್. KRS ಡ್ಯಾಮ್ ಹಿನ್ನೀರಿನಲ್ಲಿ ಇರುವ ಪ್ರವಾಸಿ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಬಾಹುಬಲಿ ತೀರ್ಥ ಕಾವೇರಿ ಧಾಮ, ಕಲ್ಲಹಳ್ಳಿ ಭೂ ವರಾಹಸ್ವಾಮಿ ದೇವಸ್ಥಾನ, ತ್ರಿವೇಣಿ ಸಂಗಮ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕರ್ನಾಟಕದ KRS ಡ್ಯಾಮ್ ಹಿನ್ನೀರಿನ ಪಕ್ಕದಲ್ಲಿ ಹೊಸ ಕನ್ನಂಬಾಡಿ ಹಳ್ಳಿಲಿ ಇದೆ. 3 ಕಡೆ ಕೃಷ್ಣರಾಜ ಸಾಗರ ಡ್ಯಾಮ್ ಹಿನ್ನೀರು ಇದೆ. 1 ಕಡೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕರ್ನಾಟಕದಲ್ಲಿ ಹೊಯ್ಸಳ ವಾಸ್ತುಶಿಲ್ಪದ ಪ್ರಕಾರ ಇದೆ. ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಅಂದರೆ ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವ ಚೆನ್ನಕೇಶವ ದೇವಾಲಯದ ಸಮಯದಲ್ಲಿ ನಿರ್ಮಿಸಲಾಯಿತು. ಅಂದರೆ 1258ನೇ ಇಸ್ವಿಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಲಾಯಿತು. 1909ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು KRS ಡ್ಯಾಮ್ ಅಣೆಕಟ್ಟೆ ಯೋಜನೆ ರೂಪಿಸುವ ಮೊದಲು ಈ ದೇವಸ್ಥಾನ ಅಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹಳೆ ಕನ್ನಂಬಾಡಿ ಗ್ರಾಮದಲ್ಲಿತ್ತು. KRS ಅಣೆಕಟ್ಟೆ ಯೋಜನೆಯಿಂದ ಕನ್ನಂಬಾಡಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳು ಡ್ಯಾಮ್ ನೀರಿನಲ್ಲಿ ಮುಳುಗಡೆ ಆಯಿತು. ಆ ಕಾರಣದಿಂದಾಗಿ ಅಂದಿನ ಮೈಸೂರಿನ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕನ್ನಂಬಾಡಿ ನಿವಾಸಿಗಳಿಗೆ ಹೊಸ ಗ್ರಾಮವನ್ನು ನಿರ್ಮಾಣ ಮಾಡಿಕೊಟ್ರು ಮತ್ತು ಅದಕ್ಕೆ ಹೊಸ ಕನ್ನಂಬಾಡಿ ಎಂದು ಹೆಸರು ಬಂತು. ಆದಾಗ್ಯೂ ವೇಣುಗೋಪಾಲ ಸ್ವಾಮಿ ದೇವಾಲಯದ ಸಂಕೀರ್ಣ ಮತ್ತು ಕನ್ನೇಶ್ವರ ದೇವಾಲಯ ಮತ್ತು ಸ್ಥಳೀಯ ದೇವತೆ ಕಾಳಮ್ಮ ದೇವಸ್ಥಾನ ಈ 3 ದೇವಸ್ಥಾನಗಳು 1930ರ ಹೊತ್ತಿಗೆ ಅಣೆಕಟ್ಟೆಯ ಮೊದಲ ಹಂತವು ಪೂರ್ಣಗೊಂಡಾಗ ಎಲ್ಲ 3 ದೇವಸ್ಥಾನಗಳು ನೀರಿನಲ್ಲಿ ಮುಳುಗಡೆ ಆಯಿತು. 70 ವರ್ಷಗಳಿಗೂ ಹೆಚ್ಚು ಕಾಲ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೀರಿನ ಅಡಿಯಲ್ಲಿತ್ತು. ಜಲಾಶಯದ ನೀರಿನ ಮಟ್ಟ ಕಡಿಮೆ ಆದಾಗ ಸಾಮಾನ್ಯವಾಗಿ ಬರಗಾಲದ ಸಮಯದಲ್ಲಿ ದೇವಸ್ಥಾನವು ಕಾಣಿಸಿಕೊಳ್ತಾ ಇತ್ತು. 2000 ಇಸವಿಯ ಬರಗಾಲದಲ್ಲಿ ಸ್ಪಷ್ಟವಾಗಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಾಣಿಸಿಕೊಂಡಿತು. ಉದ್ಯಮಿ ಹರಿ ಕೋಡೆ ಅವರ ಮಾರ್ಗದರ್ಶನದಲ್ಲಿ ಕೋಡೆ ಫೌಂಡೇಶನ್ ಕೋಡೆ ಪ್ರತಿಷ್ಠಾನವು ಈ ದೇವಸ್ಥಾನವನ್ನು ಸ್ಥಳಾಂತರಿಸುವ ಮತ್ತು ಪುನಃ ಪ್ರತಿಷ್ಠಾಪಿಸುವ ಕಾರ್ಯವನ್ನು ಕೈಗೆತ್ತಿಕೊಂಡಿತು. ಆರಂಭದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಮೈಸೂರು ನಗರದ ಶ್ರೀರಾಂಪುರದ ಮಧುವನ ಪಾರ್ಕ್ಗೆ ಸ್ಥಳಾಂತರಿಸಲು ಯೋಜನೆ ರೂಪಿಸಲಾಗಿತ್ತು. ಆದರೆ ಹೊಸ ಕನ್ನಂಬಾಡಿ ಗ್ರಾಮಸ್ಥರ ಪ್ರತಿಭಟನೆಯಿಂದಾಗಿ ಪುನರ್ವಸತಿ ಗ್ರಾಮದ ಬಳಿಯ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಯೋಜನೆಯ ವೆಚ್ಚ ಸುಮಾರು 2.5 ಕೋಟಿ ಎಂದು ಅಂದಾಜು ಮಾಡಲಾಗಿದೆ. ಹೊಸ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮೂಲ ದೇವಸ್ಥಾನದ ಉತ್ತರಕ್ಕೆ 1 ಕಿಲೋಮೀಟರ್ ದೂರದಲ್ಲಿದೆ. KRS ನ ನೀರಿನ ಮಟ್ಟ 124.8 ಅಡಿ ಅದರ ಗರಿಷ್ಠ ಸಾಮರ್ಥ್ಯ ತಲುಪಿದಾಗ ಡ್ಯಾಮ್ನ ಹಿನ್ನೀರು ದೇವಾಲಯದ ಹೊರ ಗೋಡೆಗಳನ್ನು ಸ್ಪರ್ಶಿಸುತ್ತದೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬೃಂದಾವನ ಉದ್ಯಾನವನದಿಂದ ರಸ್ತೆಯ ಮೂಲಕ 9 ಕಿಲೋಮೀಟರ್ ದೂರದಲ್ಲಿದೆ. ಆಂತರಿಕ ವಾಸ್ತುಶಿಲ್ಪಿಗಳು ಮೂಲ ದೇವಾಲಯವನ್ನು ವಿಡಿಯೋದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. 16,000ಕ್ಕೂ ಹೆಚ್ಚು ಛಾಯಾಚಿತ್ರಗಳನ್ನು ತೆಗೆದಿದ್ದಾರೆ ಮತ್ತು ಮೂಲ ದೇವಾಲಯದ ನಿರ್ಮಾಣದಲ್ಲಿ ಬಳಸಲಾದ ಪ್ರತಿಯೊಂದು ಕಲ್ಲುಗಳನ್ನು ಗುರುತಿಸಿದ್ದಾರೆ. ತರಬೇತಿ ಪಡೆದ ಕುಶಲಕರ್ಮಿಗಳು ಮತ್ತು ಶಿಲ್ಪಿಗಳು ಹೊಸ ಕನ್ನಂಬಾಡಿಯಲ್ಲಿ ಪ್ರತಿಯೊಂದು ದೇವಾಲಯದ ಕಲ್ಲುಗಳನ್ನು ತೆಗೆದು ಪುನರ್ ನಿರ್ಮಾಣ ಮಾಡಿದ್ದಾರೆ. ತಮಿಳುನಾಡಿನ 6 ಜನ ತಜ್ಞರು ಪುನರ್ ನಿರ್ಮಾಣದ ಕೆಲಸದಲ್ಲಿ ಇದ್ದರು. 2011ರ ಡಿಸೆಂಬರ್ ತಿಂಗಳಲ್ಲಿ ದೇವಾಲಯದ ಜೀರ್ಣೋದ್ಧಾರ ಕೆಲಸ ಪೂರ್ಣಗೊಂಡಿದೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಳುಗುವಿಕೆ ಮತ್ತು ಸ್ಥಳಾಂತರದ ಕಥೆಯಿಂದಾಗಿ ಮೈಸೂರಿನ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಪ್ರತಿನಿತ್ಯ ಸಾವಿರಾರು ಜನರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ. ಸ್ಥಳಾಂತರಗೊಂಡ ಸ್ಥಳದಲ್ಲಿ ಮೂಲ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸಂಕೀರ್ಣವು ಬೃಹತ್ ಗಾತ್ರದಲ್ಲಿದೆ. ಅಂದರೆ ಸುಮಾರು 50 ಎಕರೆ ಇದೆ. 100ರಿಂದ 60 ಗಜಗಳು ಇದೆ. ಸಂಕೀರ್ಣವು 2 ಪ್ರಕಾರಗಳಿಂದ ಸುತ್ತುವರಿದ ಕಟ್ಟಡವಾಗಿದೆ ಮತ್ತು ಮಹಾದ್ವಾರದ 2 ಬದಿಗಳಲ್ಲಿ ಜಗುಲಿಗಳನ್ನು ಹೊಂದಿದೆ ಹಾಗೂ ಯಾಗಶಾಲೆ ಮತ್ತು ಅಡಿಗೆ ಮನೆ ಇದೆ. ಇದು 2ನೇ ಮಹಾದ್ವಾರದಿಂದ ಸುತ್ತುವರಿದಿದೆ ಮತ್ತು ಸೋಮನಾಥಪುರ ದೇವಸ್ಥಾನಕ್ಕೆ ಹೋಲುತ್ತದೆ. ದೇವಾಲಯವು ಗರ್ಭಗೃಹ, ಮುಖಮಂಟಪ, ಮಧ್ಯದ ಸಭಾಂಗಣ ಮತ್ತು ಮುಖ್ಯ ಸಭಾಂಗಣಗಳನ್ನು ಹೊಂದಿದೆ. ಪ್ರವೇಶ ದ್ವಾರದ ಎದುರಿನ ಕೋಶವು ಕೇಶವನ, ಕೃಷ್ಣ ಪರಮಾತ್ಮನ ಮತ್ತು ಗೋಪಾಲಕೃಷ್ಣನ ಆಕೃತಿಯನ್ನು ಹೊಂದಿದೆ. ಪ್ರತಿನಿತ್ಯ ಸಾವಿರಾರು ಜನರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ. ಸ್ನೇಹಿತರೆ, ಬಾಹುಬಲಿ ತೀರ್ಥ ಕಾವೇರಿ ಧಾಮ ಪ್ರವಾಸಿ ತಾಣದ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ 4ನೇ ಪ್ರಮುಖವಾದ ಗೊಮ್ಮಟ ಮೂರ್ತಿ ಎಂಬ ಕೀರ್ತಿಗೆ ಪಾತ್ರವಾಗಿರುವ KR ಪೇಟೆ ತಾಲೂಕಿನ ಬಸ್ತಿ ಹೊಸಕೋಟೆ ಸಮೀಪ KRS ಹಿನ್ನೀರಿನಲ್ಲಿ ಒಬ್ಬಂಟಿಯಾಗಿದ್ದ ಬಸ್ತಿ ಗೊಮ್ಮಟ ಪ್ರತಿಮೆಯ ಸ್ಥಳಾಂತರ ಕಾರ್ಯ ಕಳೆದ ವರ್ಷ 2024 ನವೆಂಬರ್ 23ರಿಂದ 25ರ ತನಕ ಗೊಮ್ಮಟೇಶ್ವರ ಮೂರ್ತಿ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ಗ್ರಹಣ ಹಿಡಿದಿದ್ದ ಕನಸಿಗೆ ಕೊನೆಗೂ ಮುಕ್ತಿ ದೊರೆತಂತಾಗಿದೆ. ಹೊಯ್ಸಳ ಸಾಮ್ರಾಟ ವಿಷ್ಣುವರ್ಧನನ ಕಾಲದಲ್ಲಿ ನಿರ್ಮಾಣ ಆಗಿದ್ದ ಈ ಗೊಮ್ಮಟೇಶ್ವರ ಮೂರ್ತಿ 18 ಅಡಿ ಎತ್ತರ ಇದೆ. ಮೂರ್ತಿ ಇದ್ದ ಜಾಗ ಮಾಣಿಕ್ಯಪುರಿ ಎಂಬ ಹೆಸರು ಪಡೆದಿತ್ತು. ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಆದಾಗ ಮಾಣಿಕ್ಯಪುರಿ ಮುಳುಗಡೆ ಆಯಿತು. ಇಲ್ಲಿದ್ದ ನಿವಾಸಿಗಳು ಗೊಮ್ಮಟೇಶ್ವರ ಮೂರ್ತಿ ಇರುವ ಸ್ಥಳದಿಂದ 1 ಕಿಲೋಮೀಟರ್ ದೂರದಲ್ಲಿ ಬಸ್ತಿ ಹೊಸಕೋಟೆ ಎಂಬ ಗ್ರಾಮಕ್ಕೆ ಸ್ಥಳಾಂತರ ಆದರು.
ಕ್ರಮೇಣ ಅಲ್ಲಿದ್ದ ವಿಗ್ರಹಗಳು ಜಿನಮಂಟಪಗಳು ಶಿಥಿಲಗೊಂಡವು. ಆದರೆ ಸ್ಥಳೀಯ ಗ್ರಾಮಸ್ಥರು ಗೊಮ್ಮಟೇಶ್ವರ ಮೂರ್ತಿಯ ಸಂರಕ್ಷಣೆ ಮಾಡಿಕೊಂಡು ಬಂದರು. ಹಿಂದೆ ಇಲ್ಲಿದ್ದ ಜೈನ ಸಮಾಜದವರು ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಒಂದು ಸಲಿ ಬಂದು ಗೊಮ್ಮಟೇಶ್ವರ ಮೂರ್ತಿಗೆ ಮಹಾ ಮಸ್ತಕಾಭಿಷೇಕ ಮಾಡಿ ತೆರಳುತ್ತಿದ್ದರು. ಹಲವು ವರ್ಷಗಳಿಂದ ಬಸ್ತಿ ಗೊಮ್ಮಟನ ಕ್ಷೇತ್ರದ ಅಭಿವೃದ್ಧಿಯಾಗಬೇಕು ಎಂಬ ಕೂಗು ಮಾತ್ರ ಉಳಿದಿತ್ತು. ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾಲ ಕೂಡಿ ಬಂದು 6 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಆಗಿದೆ. ಗೊಮ್ಮಟೇಶ್ವರ ಮೂರ್ತಿಯನ್ನು ಸ್ಥಳಾಂತರಿಸಿ ಎತ್ತರವಾದ ಜಗುಲಿಯ ಮೇಲೆ ಪುನಃ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅತ್ಯಂತ ಮನಮೋಹಕವಾದ ಈ ವಿಗ್ರಹವನ್ನು ಬಳಪದ ಕಲ್ಲಿಂದ ನಿರ್ಮಾಣ ಮಾಡಿದ್ದಾರೆ. ಪ್ರಾಚೀನವಾದ ಈ ವಿಗ್ರಹಕ್ಕೆ ವಜ್ರಲೇಪನಗೊಳಿಸುವ ಮೂಲಕ ನವೀಕರಣ ಮಾಡಿದ್ದಾರೆ. ಮೂಲ ಸ್ಥಳದಿಂದ ಗೊಮ್ಮಟೇಶ್ವರ ವಿಗ್ರಹವನ್ನು KRS ಹಿನ್ನೀರಿನ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರುವ ಜಾಗದಲ್ಲಿ 14 ಅಡಿ ಎತ್ತರದ ವಿಶಾಲವಾದ ಕಾಂಕ್ರೀಟ್ ಜಗುಲಿ ನಿರ್ಮಾಣ ಮಾಡಿ ಪೂರ್ವಾಭಿಮುಖವಾಗಿ ಬಾಹುಬಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಜಗುಲಿಯ ಮೇಲಿಂದ ಕಾಣುವ ನೀಲಿ ಆಕಾಶದಲ್ಲಿ ಪ್ರಕೃತಿಯ ರಮಣೀಯ ನೋಟ ಕಣ್ಮನ ಸೆಳೆಯುತ್ತದೆ. KRS ಜಲಸಾಗರದ ವೈಭವದೊಂದಿಗೆ ಗೊಮ್ಮಟೇಶ್ವರ ಮೂರ್ತಿ ಅತಿ ಸುಂದರವಾಗಿ ಕಾಣುತ್ತದೆ. ಕಣ್ಣಾಯಿಸಿದಷ್ಟು ಜಲರಾಶಿಯ ಅಂಚಿನಲ್ಲಿ ಈ ಸ್ಥಳವಿದೆ. ಕನ್ನಂಬಾಡಿ ಕಟ್ಟೆ ಸಂಪೂರ್ಣ ತುಂಬಿದಾಗ ಗೊಮ್ಮಟೇಶ್ವರ ಸುತ್ತಲೂ ನೀರು ಆವರಿಸುತ್ತದೆ. ರಾಜಸ್ಥಾನದಿಂದ ಚಾತುರ್ಮಾಸ ವ್ರತಕ್ಕೆ ಬಂದಿದ್ದ ದಿಗಂಬರ ಜೈನ ಮುನಿಗಳಾದ ಅಮೋಘ ಕೀರ್ತಿ ಮಹಾರಾಜ ಮತ್ತು ಅಮರ ಕೀರ್ತಿ ಮಹಾರಾಜರ ಮಾರ್ಗದರ್ಶನದಲ್ಲಿ ಬಸದಿ ಹೊಸಕೋಟೆ ಭಗವಾನ್ ಬಾಹುಬಲಿ ಮಂದಿರ ನಿರ್ವಹಣೆಗೆ ದಿಗಂಬರ ಜೈನ ಟ್ರಸ್ಟ್ ಸ್ಥಾಪನೆ ಮಾಡಲಾಗಿದೆ. ಸುಂದರ ಪ್ರವಾಸಿ ತಾಣ KRS ಹಿನ್ನೀರಿನಲ್ಲಿ ಇರುವ ಈ ಸ್ಥಳ ಮೈಸೂರಿನಿಂದ 50 ಕಿಲೋಮೀಟರ್ ದೂರ ಇದೆ. KR ಪೇಟೆಯಿಂದ 30 ಕಿಲೋಮೀಟರ್ ದೂರ ಇದೆ. ಮಂಡ್ಯದಿಂದ 50 ಕಿಲೋಮೀಟರ್ ದೂರ ಇದೆ ಮತ್ತು ಶ್ರವಣಬೆಳಗೊಳದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಮತ್ತು ಮೈಸೂರು ಮಂಡ್ಯ ಕಡೆಯಿಂದ ಬರುವವರು ಭೂ ವರಹನಾಥ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿಯೇ ಬಂದರೆ ಈ ಸ್ಥಳ ತಲುಪಬಹುದು. KRS ಇಂದ ಬಾಹುಬಲಿ ತೀರ್ಥ ಕಾವೇರಿ ಧಾಮ 23 ಕಿಲೋಮೀಟರ್ ದೂರ ಇದೆ. ಇಲ್ಲಿಂದ ಕಲ್ಲಹಳ್ಳಿ ಭೂ ವರಹನಾಥ ದೇವಸ್ಥಾನ 10 ಕಿಲೋಮೀಟರ್ ದೂರ ಇದೆ. ಸ್ನೇಹಿತರೆ, KRS ಹಿನ್ನೀರಿನಲ್ಲಿ ಇರುವ ತ್ರಿವೇಣಿ ಸಂಗಮದ ಬಗ್ಗೆ ತಿಳಿದುಕೊಳ್ಳೋಣ. ಕಣ್ಣಾಯಿಸಿದಷ್ಟು ದೂರ ಕನ್ನಂಬಾಡಿ ಕಟ್ಟೆಯ ಹಿನ್ನೀರು, ಪ್ರಶಾಂತವಾದ ವಾತಾವರಣ, ನದಿಯ ಜುಳುಜುಳು ನಾದ, ಮಂತ್ರ ಮುಗ್ಧಗೊಳಿಸುವ ಹಿನ್ನೀರಿನ ಸೊಬಗು, ನಾಗರಿಕ ಪ್ರಪಂಚದಿಂದ ನಿಮ್ಮನ್ನು ಏಕಾಂತದ ಅನುಭವಕ್ಕೆ ಕೊಂಡೊಯ್ಯುವ ತಾಣವಾಗಿದೆ ಈ ತ್ರಿವೇಣಿ ಸಂಗಮ. ಇದು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಅಂಬಿಗರಹಳ್ಳಿ ಸಂಗಾಪುರ ಗ್ರಾಮಗಳ ಸಮೀಪವಿರುವ KRS ಹಿನ್ನೀರಿನ ಪವಿತ್ರ ತ್ರಿವೇಣಿ ಸಂಗಮ ತಾಣದ ದೃಶ್ಯ ಕಾವ್ಯ. ಇಲ್ಲಿ 3 ನದಿಗಳು ಸಂಗಮವಾಗುವುದನ್ನು ನೋಡಬಹುದು. ಜೀವನದಿ ಕಾವೇರಿ, KRS ಅಣೆಕಟ್ಟೆಯನ್ನು ಪ್ರವೇಶಿಸುವ ಜಾಗ ಮತ್ತು ಇನ್ನೊಂದು ಚಿಕ್ಕಮಗಳೂರಿನ ಕೊಟ್ಟಿಗೆಹಾರದ ಸಮೀಪದಲ್ಲಿ ಹುಟ್ಟುವ ಹೇಮಾವತಿ ನದಿ ಮತ್ತು ಕೊಡಗಿನ ಇರ್ಪು ಜಲಪಾತದ ಬಳಿ ಹುಟ್ಟಿ ಹುಣಸೂರಿನ ಮೂಲಕ ಬರುವ ಲಕ್ಷ್ಮಣ ತೀರ್ಥ ನದಿಗಳು ಇಲ್ಲಿ ಸಂಗಮವಾಗುತ್ತದೆ. ಕಾವೇರಿ, ಹೇಮಾವತಿ, ಲಕ್ಷ್ಮಣ ತೀರ್ಥ ಈ 3 ಜೀವ ನದಿಗಳ ಸಂಗಮ ತ್ರಿವೇಣಿ ಸಂಗಮ ಆಗಿದೆ. ಈ 3 ಜೀವ ನದಿಗಳ ಕಣ್ಣಾರೆ ಕಾಣುವುದೇ ಇಲ್ಲಿನ ವೈಶಿಷ್ಟ್ಯ. ಪ್ರತಿ ವರ್ಷ ನಡೆಯುವ ಗ್ರಾಮ ದೇವತೆಗಳ ಹಬ್ಬ, ಜಾತ್ರೆ, ಉತ್ಸವಗಳ ಮುನ್ನ ದೇವರ ಉತ್ಸವ ಮೂರ್ತಿಗಳನ್ನು ಇದೇ ಸಂಗಮದಲ್ಲಿ ಶುಚಿಗೊಳಿಸುತ್ತಾರೆ. ನಂತರವೇ ಉತ್ಸವ ಆರಂಭಿಸುತ್ತಾರೆ. ಇದು ವಾಡಿಕೆ. ಈ ತ್ರಿವೇಣಿ ಸಂಗಮದಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ. ಇದು ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪ್ರತೀತಿ ಆಗಿದೆ. ಸ್ನೇಹಿತರೆ, ತ್ರಿವೇಣಿ ಸಂಗಮದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪವಿತ್ರ ಕ್ಷೇತ್ರವು ಕನ್ನಂಬಾಡಿ ಕಟ್ಟೆಯು ನಿರ್ಮಾಣ ಆಗುವುದಕ್ಕೆ ಮುನ್ನ ತಿಪ್ಪೂರು ಬಳಿಯ ಸಾತಿ ಎಂಬ ಗ್ರಾಮದಲ್ಲಿತ್ತು. ಕನ್ನಂಬಾಡಿ ಕಟ್ಟೆಯ ನಿರ್ಮಾಣದ ನಂತರ ಈ ಸ್ಥಳ KRS ಹಿನ್ನೀರಿನಲ್ಲಿ ಮುಳುಗಡೆ ಆಯಿತು. ಇಲ್ಲಿ ಆ ಕಾಲದಲ್ಲಿಯೇ 100 ವರ್ಷಗಳ ಹಿಂದೆ ಸಂಗಮೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಕನ್ನಂಬಾಡಿ ಕಟ್ಟೆ ನಿರ್ಮಾಣವಾದ ನಂತರ ಸಾತಿ ಗ್ರಾಮ KRS ಹಿನ್ನೀರಿನಲ್ಲಿ ಮುಳುಗಡೆ ಆಯಿತು. ಅಲ್ಲಿಯೇ ಇದ್ದ ಅಂಬಿಗರಹಳ್ಳಿ ಗ್ರಾಮವು ಮುಳುಗಡೆ ಆಗಿ ಇಲ್ಲಿದ್ದ ಜನರು ಹೊಸ ಅಂಬಿಗರಹಳ್ಳಿ, ಸಂಗಾಪುರ ಮತ್ತು ಪುರ ಗ್ರಾಮಗಳಲ್ಲಿ ನೆಲೆಸಿದರು ಎಂದು ಇತಿಹಾಸ ಹೇಳುತ್ತದೆ. 12ನೇ ಶತಮಾನದಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ವಚನ ಕ್ರಾಂತಿ ಆದಾಗ ಆ ಸಮಯದಲ್ಲಿ ಬಸವಣ್ಣನವರ ಅನುಯಾಯಿ ಆಗಿದ್ದ ಮಹದೇಶ್ವರರು ಉತ್ತರದಿಂದ ದಕ್ಷಿಣಕ್ಕೆ ಬಂದರು. ಹಾಗೆ ಬಂದವರು ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನಲ್ಲಿ ತ್ರಿವೇಣಿ ಸಂಗಮದ ಬಳಿ ತುಂಬಿ ಹರಿಯುತ್ತಿದ್ದ ಕಾವೇರಿ ನದಿಯನ್ನು ದಾಟಲು ಅಂಬಿಗರ ಸಹಾಯ ಕೇಳಿದರು. ಇವರ ವೇಷಭೂಷಣ ಕಂಡ ಅಂಬಿಗರು ದಡ ದಾಟಿಸಲು ಹಣ ಕೇಳಿದರು. ಇವರನ್ನು ದಿಕ್ಕಿಲ್ಲದವರು ಎಂದು ತಿಳಿದು ಮಹದೇಶ್ವರರ ಕೋರಿಕೆಯನ್ನು ನಿರ್ಲಕ್ಷಿಸಿದರು. ಆಗ ಸಂಗಮೇಶ್ವರರನ್ನು ಧ್ಯಾನಿಸಿ ಯತಿಗಳು ತಮ್ಮ ಮೇಲಿದ್ದ ಕಾವಿ ಬಟ್ಟೆಯನ್ನು ನದಿ ಮೇಲೆ ಎಸೆದು ಅದರ ಮೇಲೆ ನಡೆಯುತ್ತಾ ನದಿ ದಾಟಿ ಮುಂದೆ ಸಾಗಿದರು. ಅದೇ ರೀತಿ ಉತ್ತರದಿಂದ ಬಂದ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಕೂಡ ಇಲ್ಲಿ ಇಂಥದ್ದೇ ಪವಾಡಗಳನ್ನು ಮಾಡಿ ಹೋಗಿದ್ದಾರೆ. ಇಲ್ಲಿ ಮಹದೇಶ್ವರರ ಹಾಗೂ ಸಿದ್ಧಲಿಂಗೇಶ್ವರರ ದೇವಸ್ಥಾನಗಳಿವೆ. ಸ್ಥಳೀಯರು ಪ್ರತಿ ವರ್ಷ ಪೂಜಿಸುತ್ತಾರೆ. ಇವತ್ತಿಗೂ ಮಲೈ ಮಹದೇಶ್ವರರ ಜಯಂತಿಯಂದು ಇಲ್ಲಿಂದಲೇ ಮಹದೇಶ್ವರ ಬೆಟ್ಟಕ್ಕೆ ಜ್ಯೋತಿಯನ್ನು ಕೊಂಡೊಯ್ಯುವ ಸಂಪ್ರದಾಯ ಇದೆ.
ಈ ಸ್ಥಳ ಪ್ರಾಚೀನವಾದ ಶ್ರೀ ಕ್ಷೇತ್ರವಾಗಿದೆ. ಇಲ್ಲಿನ ಸಂಗಮೇಶ್ವರ ದೇವಸ್ಥಾನ ಸೇರಿದಂತೆ ಎಲ್ಲ ದೇವಸ್ಥಾನಗಳು KRS ಹಿನ್ನೀರಿನಲ್ಲಿ ಶಿಥಿಲವಾಗಿದ್ದು ಈಗ ಅವುಗಳ ಪುನರ್ ನಿರ್ಮಾಣ ಕಾರ್ಯ ಆಗಿದೆ. 2013ರಲ್ಲಿ ನಡೆದ ಕುಂಭಮೇಳದ ನೆನಪಿಗಾಗಿ KRS ಹಿನ್ನೀರಿನಲ್ಲಿ KR-ಪೇಟೆ, ಮಂಡ್ಯ ಜಿಲ್ಲೆಯ KR-ಪೇಟೆ ತಾಲೂಕು ಮತ್ತು ಮೈಸೂರು ಜಿಲ್ಲೆಯ KR ನಗರ ತಾಲೂಕನ್ನು ಸಂಪರ್ಕಿಸುವ ಹೊಸ ಸೇತುವೆ 60 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ತ್ರಿವೇಣಿ ಸಂಗಮ ಸ್ಥಳ ಮಂಡ್ಯ ಜಿಲ್ಲೆ KR-ಪೇಟೆ ತಾಲೂಕಿನ ಗಡಿ ಅಂಚಿನಲ್ಲಿದೆ. ಸುತ್ತಲೂ ತ್ರಿವೇಣಿ ಸಂಗಮದ ಸುತ್ತಲೂ 3 ನದಿಗಳು ಸೇರುವ KRS ಅಣೆಕಟ್ಟೆಯ ಹಿನ್ನೀರು ಇದೆ. KR-ಪೇಟೆಯಿಂದ 30 ಕಿಲೋಮೀಟರ್ ದೂರ ಇದೆ. ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನಿಂದ 15 ಕಿಲೋಮೀಟರ್ ದೂರ ಇದೆ. ಮಂಡ್ಯದಿಂದ 55 ಕಿಲೋಮೀಟರ್ ದೂರ ಇದೆ. ಮೈಸೂರಿನಿಂದ 50 ಕಿಲೋಮೀಟರ್ ದೂರ ಇದೆ. ಸ್ನೇಹಿತರೆ, ಬೆಳಗ್ಗೆ ಮೊದಲು KRS ಡ್ಯಾಮ್ ನೋಡಿಕೊಂಡು ನಂತರ KRS ಹಿನ್ನೀರಿನಲ್ಲಿ ಇರುವ ಪ್ರವಾಸಿ ಸ್ಥಳಗಳನ್ನು ವೀಕ್ಷಿಸಲು ಬೆಳಗ್ಗೆಯಿಂದ ಸಂಜೆಯ ತನಕ ಪೂರ್ತಿ ಒಂದು ದಿನ ಇಡೀ ಹಗಲು ಟೈಮ್ ಬೇಕಾಗುತ್ತೆ. KRS ಡ್ಯಾಮ್ ನೋಡಿದ್ಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ KRS ಡ್ಯಾಮಿಗೆ ಹತ್ರ ಇದೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡಿದ ನಂತರ ಶ್ರೀ ಕ್ಷೇತ್ರ ಬಾಹುಬಲಿ ಕಾವೇರಿ ಧಾಮ ನೋಡ್ಕೊಂಡು ಅಲ್ಲಿಂದ ಮುಂದೆ ಕಲ್ಲಹಳ್ಳಿ ಭೂ ವರಹ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ನಂತರ ಕೊನೆಗೆ ತ್ರಿವೇಣಿ ಸಂಗಮ ನೋಡಬಹುದು. ಸ್ನೇಹಿತರೆ, ಈಗ ಕಲ್ಲಹಳ್ಳಿ ಭೂ ವರಹನಾಥ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ KR-ಪೇಟೆ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದ ವರಹನಾಥದಲ್ಲಿರುವ ಭೂ ವರಹಸ್ವಾಮಿ ದೇವಸ್ಥಾನವು ಭಾರತದ ಸುಮಾರು 2,500 ವರ್ಷಗಳಷ್ಟು ಹಳೆಯದಾಗಿದೆ. ಇದನ್ನು ಗೌತಮ ಮಹರ್ಷಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಪ್ರತೀತಿ ಇದೆ. ಈ ದೇವಸ್ಥಾನವು ಹೇಮಾವತಿ ನದಿಯ ಪಶ್ಚಿಮ ದಂಡೆಯಲ್ಲಿದೆ. ಇಲ್ಲಿ ಈ ದೇವಸ್ಥಾನದ ಬಳಿ ಹೇಮಾವತಿ ನದಿಯು ಕೃಷ್ಣರಾಜಸಾಗರ ಅಣೆಕಟ್ಟೆಯ ಹಿನ್ನೀರನ್ನು ಪ್ರವೇಶಿಸುತ್ತದೆ. ನಂತರ ಹೇಮಾವತಿ ನದಿಯು ಕಾವೇರಿ ನದಿಯ ಜೊತೆ ಮುಂದೆ ಸಂಗಮ ಕ್ಷೇತ್ರದಲ್ಲಿ ಸಂಗಮಿಸುತ್ತದೆ. ವಿಷ್ಣುವಿನ 3ನೇ ಅವತಾರದ ಭೂ ವರಹ ಸ್ವಾಮಿಯ ವಿಗ್ರಹ ಸಾಲಿಗ್ರಾಮ ಶಿಲೆಯಿಂದ ಕೆತ್ತಿದ ಬೂದು ಕಲ್ಲಿನಿಂದ ಕೆತ್ತಿದ ಏಕಶಿಲೆ ಆಗಿದೆ. ಈ ವಿಗ್ರಹವು ಸುಮಾರು 2,500 ವರ್ಷಗಳಷ್ಟು ಹಳೆಯದಾಗಿದೆ ಎಂದು ನಂಬಲಾಗಿದೆ. ಇದನ್ನು ಈ ಸ್ಥಳದಲ್ಲಿ ತಪಸ್ಸು ಮಾಡಿದ ಗೌತಮ ಮಹರ್ಷಿ ಸ್ಥಾಪಿಸಿದರು. ಆದ್ದರಿಂದ ಈ ಸ್ಥಳವನ್ನು ಪುಣ್ಯ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, 1343ನೇ ಇಸ್ವಿಲಿ ಹೊಯ್ಸಳ ಸಾಮ್ರಾಜ್ಯದ ಕೊನೆಯ ರಾಜ 3ನೇ ವೀರ ಬಲ್ಲಾಳನ ಆಡಳಿತದಲ್ಲಿ ಕಲ್ಲಹಳ್ಳಿ ಭೂ ವರಹಸ್ವಾಮಿ ದೇವಸ್ಥಾನದ ಸುತ್ತಲೂ ಜನರು ವಾಸ ಮಾಡ್ತಾ ಇದ್ರು. ಆಗ ಅಲ್ಲಿನ ಜನರಿಗೆ ಬಿಲ್ಲುಗಾರಿಕೆ ಮತ್ತು ಜನರು ಇಷ್ಟಪಡುವ ಕೌಶಲ್ಯ ವಿದ್ಯೆಗಳನ್ನು ಕಲಿಸಲಾಗುತ್ತಿತ್ತು. ಈ ರೀತಿಯ ಒಂದು ಅಗ್ರಹಾರವು ಹೊಯ್ಸಳರ ಕಾಲದಲ್ಲಿ ಇತ್ತು ಎಂದು ಇತಿಹಾಸ ಹೇಳುತ್ತದೆ. ಸ್ನೇಹಿತರೆ, 2,500 ವರ್ಷಗಳ ಹಿಂದೆ ಗೌತಮ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ್ದ ದೇವಸ್ಥಾನ ಬಹಳ ಚಿಕ್ಕದಾಗಿತ್ತು. ಇದನ್ನು ನೋಡಿದ ಹೊಯ್ಸಳರ ಕೊನೆಯ ದೊರೆ 3ನೇ ವೀರಬಲ್ಲಾಳ ಕಲ್ಲಹಳ್ಳಿ ಭೂ ವರಹನಾಥ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ವಿಗ್ರಹವನ್ನು ಪುನರ್ ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಬಹಳ ದೊಡ್ಡದಾಗಿ ನಿರ್ಮಾಣ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಆದರೆ ಅವರ ಆಸೆ ಈಡೇರಲಿಲ್ಲ. ಕಾರಣ 1343ನೇ ಇಸ್ವಿಲಿ ಹೊಯ್ಸಳರ ಕೊನೆಯ ದೊರೆ 3ನೇ ವೀರಬಲ್ಲಾಳ ರಾಜರು ಯುದ್ಧದಲ್ಲಿ ಸಾವನ್ನಪ್ಪುತ್ತಾರೆ. ಸ್ನೇಹಿತರೆ, ಮೈಸೂರು ಸಂಸ್ಥಾನದ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂದರೆ 3ನೇ ಕೃಷ್ಣರಾಜ ಒಡೆಯರ್ ಅವರ ಅವಧಿಯಲ್ಲಿ ಈ ವರಹ ಸ್ವಾಮಿ ದೇವಸ್ಥಾನವನ್ನು ಮೈಸೂರಿನ ಪರಕಾಲ ಮಠಕ್ಕೆ ನಿರ್ವಹಣೆಗಾಗಿ ನೀಡಲಾಗಿತ್ತು. ದೇವಾಲಯದ ಜೊತೆಗೆ ಸುತ್ತಮುತ್ತಲಿನ 5 ಹಳ್ಳಿಗಳನ್ನು ಸಹ ನೀಡಲಾಗಿತ್ತು. ಅಂದಿನಿಂದ ಪೂಜಾ ಸಮಾರಂಭ ಮತ್ತು ದೇವಾಲಯವನ್ನು ಪರಕಾಲ ಮಠದ ಮಾರ್ಗದರ್ಶನದಲ್ಲಿ ನಡೆಸಲಾಗುತ್ತಿತ್ತು. ಆದರೆ ಮಳೆ ಮತ್ತು ಪ್ರವಾಹದಿಂದಾಗಿ ವರ್ಷಗಳ ಕಾಲ ಹವಾಮಾನ ವೈಪರೀತ್ಯವನ್ನು ಎದುರಿಸಿದ ನಂತರ ದೇವಾಲಯವು ತನ್ನ ಕಥೆಯನ್ನು ಹೇಳಲು ನಿಂತಿದೆ. ಸ್ನೇಹಿತರೆ, ಮಳೆ ಮತ್ತು ಪ್ರವಾಹದಿಂದ ಹಾಗೂ ಹವಾಮಾನ ವೈಪರೀತ್ಯದಿಂದ ಕಲ್ಲಹಳ್ಳಿ ಭೂ ವರಹಸ್ವಾಮಿ ಹಳೆಯ ದೇವಸ್ಥಾನಕ್ಕೆ ಜನಗಳು ಬರ್ತಾ ಇರಲಿಲ್ಲ. ಹಾಗಾಗಿ ದೇವಸ್ಥಾನದ ವಿಗ್ರಹವನ್ನು ಧೂಳಿನಿಂದ ರಕ್ಷಿಸಲು ಪರಕಾಲ ಮಠದವರು ವಿಗ್ರಹವನ್ನು ಬಿಳಿ ಬಟ್ಟೆಯಿಂದ ಮುಚ್ಚಿಟ್ಟಿದ್ದರು. ಸುಮಾರು 10 ವರ್ಷಗಳ ಹಿಂದೆ ದುಬೈನ ಕೈಗಾರಿಕೋದ್ಯಮಿ ಶ್ರೀ ಚಂದ್ರಶೇಖರ್ ಅವರು ವರಹಸ್ವಾಮಿಯ ವಿಗ್ರಹವನ್ನು ಹುಡುಕುತ್ತಾ ಭಾರತಕ್ಕೆ ಬಂದಿದ್ದರು. ಭೂ ವರಹಸ್ವಾಮಿ ವಿಗ್ರಹ ಬಹಳ ದಿನಗಳಿಂದ ಚಂದ್ರಶೇಖರ್ ಅವರ ಕನಸಲ್ಲಿ ಬರ್ತಾ ಇತ್ತು. ಹಾಗಾಗಿ ಅವರು ವಿಗ್ರಹವನ್ನು ಹುಡುಕಿಕೊಂಡು ಭಾರತಕ್ಕೆ ಬಂದರು. ಅವರು ಅದರ ಬಗ್ಗೆ ಜನರೊಂದಿಗೆ ಮಾತನಾಡಿದ್ರು ಮತ್ತು ಅವರಲ್ಲಿ ಅನೇಕರು ಅವರನ್ನು ವಿವಿಧ ಬೇರೆ ಬೇರೆ ವರಹಸ್ವಾಮಿಯ ದೇವಸ್ಥಾನಗಳಿಗೆ ಕರೆದುಕೊಂಡು ಹೋದರು. ಆದರೆ ಚಂದ್ರಶೇಖರ್ ಅವರಿಗೆ ಹಲವು ಬಾರಿ ನಿರಾಸೆ ಆಯಿತು. ಅವರ ಕನಸಲ್ಲಿ ಬರ್ತಾ ಇದ್ದ ವಿಗ್ರಹ ಬೇರೆ, ಜನಗಳು ಕರೆದುಕೊಂಡು ಹೋದ ದೇವಸ್ಥಾನ ಬೇರೆ ಬೇರೆ ಆಗಿತ್ತು. ಇದೇ ರೀತಿ ನಿರಂತರ ಹುಡುಕಾಟದ ನಂತರ ಅವರಿಗೆ ಕಲ್ಲಹಳ್ಳಿ ಭೂ ವರಹನಾಥ ದೇವಸ್ಥಾನದ ಬಗ್ಗೆ ಮಾಹಿತಿ ಸಿಕ್ಕಿತು. ವಿಗ್ರಹವನ್ನು ಬಿಳಿ ಬಟ್ಟೆಯಲ್ಲಿ ಮುಚ್ಚಿಟ್ಟಿದ್ದರು. ನಿರಂತರ ಕೋರಿಕೆಯ ಮೇರೆಗೆ ಪರಕಾಲ ಮಠದ ಸದಸ್ಯರು ವಿಗ್ರಹವನ್ನು ತೆಗೆದು ತೋರಿಸಿದರು. ಇದನ್ನು ನೋಡಿದ ಅವರು ತಮ್ಮ ಕನಸಲ್ಲಿ ಬರ್ತಾ ಇದ್ದಿದ್ದು ಇದೇ ವಿಗ್ರಹ ಎಂದು ದೃಢಪಡಿಸಿದರು ಮತ್ತು ದೇವಾಲಯವನ್ನು ನವೀಕರಿಸಲು ಮುಂದೆ ಬಂದರು. ದೇವಾಲಯದ ನವೀಕರಣವನ್ನು ಪ್ರಾರಂಭ ಮಾಡಲು 50 ಲಕ್ಷ ರೂಪಾಯಿಗಳನ್ನು ದೇಣಿಗೆ ನೀಡಿದರು. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಆರಂಭಿಸಿದರು.
ಸ್ನೇಹಿತರೆ, ಹಳೆಯ ಭೂ ವರಹ ಸ್ವಾಮಿ ದೇವಸ್ಥಾನ ಹೊಯ್ಸಳರ ಶೈಲಿಯಲ್ಲಿ ಇದ್ದ ದೇವಸ್ಥಾನ ಆಗಿತ್ತು. ಹಾಗಾಗಿ ಈಗ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಕಲ್ಲಹಳ್ಳಿ ಭೂ ವರಹ ಸ್ವಾಮಿ ದೇವಸ್ಥಾನ ಕೂಡ ಹೊಯ್ಸಳರ ಶೈಲಿಯ ದೇವಸ್ಥಾನದ ರೀತಿಯಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ. ಈ ದೇವಸ್ಥಾನ ಬೃಹತ್ ಗಾತ್ರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಆಯತಾಕಾರದ ಕಟ್ಟಡವನ್ನು ಗ್ರಾನೈಟ್ ಕಲ್ಲಿನ ಬ್ಲಾಕ್ ಗಳಿಂದ ನಿರ್ಮಾಣ ಮಾಡಲಾಗಿದೆ. ಪ್ರಸ್ತುತ ಇದು 2 ಘಟಕಗಳನ್ನು ಹೊಂದಿದೆ. ಗರ್ಭಗುಡಿ ಮತ್ತು ಒಂದು ಸಭಾಂಗಣ, 2 ದ್ವಾರಗಳಿವೆ. ಒಂದು ಮುಂಭಾಗದಲ್ಲಿ ಮತ್ತು ಇನ್ನೊಂದು ಬದಿಗೆ ದೇವಾಲಯ ಇನ್ನು ನಿರ್ಮಾಣ ಹಂತದಲ್ಲಿದೆ. ದೇವಾಲಯದ ಮುಂಭಾಗದಲ್ಲಿ ದೇವನಾಗರಿ ಶಾಸನವನ್ನು ಹೊಂದಿರುವ ಕಲ್ಲಿನ ಚಪ್ಪಡಿ ಇದೆ. ಅದು ದೇವಾಲಯದ ಬಗ್ಗೆ ನಮಗೆ ಹೇಳುತ್ತದೆ. ಸ್ನೇಹಿತರೆ, ಕಲ್ಲಹಳ್ಳಿ ಭೂ ವರಹಸ್ವಾಮಿ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಲ್ಲಹಳ್ಳಿ ಭೂ ವರಹಸ್ವಾಮಿ ದೇವಸ್ಥಾನದಲ್ಲಿ ಕೆಲವು ಆಚರಣೆಗಳು ಮತ್ತು ನಂಬಿಕೆಗಳಿವೆ. ಇಲ್ಲಿನ ವಿಶೇಷತೆ ಏನೆಂದರೆ ಇಟ್ಟಿಗೆ, ಮಣ್ಣು, ಮರಳು ಪೂಜೆ ಮಾಡುತ್ತಾರೆ. ಇಟ್ಟಿಗೆ ಪೂಜೆ ಮಾಡುವುದರಿಂದ ಮನೆ ಕಟ್ಟುವ ಕನಸು ಈಡೇರುತ್ತದೆ ಎಂದು ನಂಬಲಾಗಿದೆ. ಇಟ್ಟಿಗೆಗಳಿಗೆ ಪೂಜೆ ಮಾಡಿದ ನಂತರ ಕಟ್ಟಡದ ನಿರ್ಮಾಣದ ಸಮಯದಲ್ಲಿ ಯಾವುದೇ ತೊಂದರೆಗಳನ್ನು ನಿವಾರಿಸಲು ಅದೇ ಇಟ್ಟಿಗೆಗಳನ್ನು ಬಳಸಲಾಗುತ್ತದೆ. ದೇವಾಲಯದಿಂದ ಮಣ್ಣು ಅಥವಾ ಮರಳನ್ನು ತೆಗೆದುಕೊಂಡು ಪೂಜೆಗೆ ನೀಡಲಾಗುತ್ತದೆ. ಹೀಗೆ ಮಾಡುವುದರಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಎಂದು ಒಂದು ನಂಬಿಕೆ ಇದೆ. ದೇವಾಲಯದ ಆವರಣದಲ್ಲಿ ಇಟ್ಟಿಗೆಗಳು ಮತ್ತು ಮರಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಕಲ್ಲಹಳ್ಳಿ ಭೂ ವರಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. ವಿಶೇಷ ಸಂದರ್ಭಗಳಲ್ಲಿ 500 ಲೀಟರ್ ಹಾಲು, 500 ಲೀಟರ್ ಕಬ್ಬಿನ ಹಾಲು, ಸುಮಾರು 300 ಲೀಟರ್ ಎಳನೀರು, ಜೇನುತುಪ್ಪವನ್ನು ಇಲ್ಲಿ ಬಳಸ್ತಾರೆ. ಸಕ್ಕರೆಯನ್ನು ಇಲ್ಲಿ ಅಭಿಷೇಕಕ್ಕೆ ಬಳಸಲಾಗುವುದಿಲ್ಲ. ಮೊಸರು ಮತ್ತು ತುಪ್ಪವನ್ನು ಸಾಂಕೇತಿಕವಾಗಿ ಅಭಿಷೇಕಕ್ಕೆ ಬಳಸ್ತಾರೆ. ಕಲ್ಲಹಳ್ಳಿ ಭೂ ವರಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾನ ವಿತರಿಸುವ ಪ್ರತ್ಯೇಕ ಸಭಾಂಗಣವಿದೆ. ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ 9 ರಿಂದ ರಾತ್ರಿ 8 ಗಂಟೆಯವರೆಗೆ ತೆಗೆದಿರುತ್ತದೆ. ಸ್ನೇಹಿತರೆ, ಕಲ್ಲಹಳ್ಳಿ ಭೂ ವರಹಸ್ವಾಮಿ ದೇವಸ್ಥಾನ ನೋಡಲು ಬಹಳ ಅದ್ಭುತವಾಗಿದೆ. KRS ಹಿನ್ನೀರಿನಲ್ಲಿ ಇರುವುದರಿಂದ ಅಲ್ಲಿನ ದೃಶ್ಯಗಳು ಸುಂದರ ನಯನ ಮನೋಹರವಾಗಿದೆ. ಸ್ನೇಹಿತರೆ, ನೀವು KRS ಡ್ಯಾಮ್ಗೆ ಹೋದಾಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಬಾಹುಬಲಿ ತೀರ್ಥ ಕಾವೇರಿ ಧಾಮ, ಕಲ್ಲಹಳ್ಳಿ ಭೂ ವರಹನಾಥ ದೇವಸ್ಥಾನ, ಇವುಗಳು ಈ ಎಲ್ಲ ಕ್ಷೇತ್ರಗಳು KRS ಹಿನ್ನೀರಿನಲ್ಲಿ ಇರುವುದರಿಂದ ನೋಡಲು ಬಹಳ ಸೊಗಸಾಗಿದೆ, ಅದ್ಭುತವಾಗಿದೆ. ಕುಟುಂಬ ಸಮೇತ ನೋಡಲು ಈ ಎಲ್ಲ ಪ್ರವಾಸಿ ಸ್ಥಳಗಳು ಅತ್ಯುತ್ತಮ ಪ್ರವಾಸಿ ಸ್ಥಳಗಳಾಗಿವೆ. ವಂದನೆಗಳು ಸ್ನೇಹಿತರೆ.